ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಸಂಡೇ ಹಾಗೆಯೇ ಸ್ವಲ್ಪ ಆರಾಮಾಗಿ ಎದ್ದೇಳ್ಬಿಟ್ವಿ. ಹಾಗೆಯೇ ಹಾಲನ್ನು ಬೇಗನೆ ಹೋಗಿಬಿಟ್ಟು ತೊಗೊಂಡು ಬಂದೆ. ಟೀನು ಕೂಡ ರೆಡಿಯಾಗಿದೆ. ಹಾಗೆಯೇ ಇವತ್ತಿನ ಸ್ಪೆಷಲ್ ಫುಡ್ಡು ಏನಪ್ಪ ಅಂತ ಹೇಳಿದ್ರೆ ಪುಟ್ಟು ನೋಡ್ಬೋದು. ಪುಟ್ಟು ಕೂಡ ರೆಡಿಯಾಗಿದೆ. ಇವತ್ತೇ ಬೇಗನೆ ಎಲ್ಲ ಕೆಲಸ ಆಗಿಬಿಟ್ಟಿದೆ. ಹಾಗೆಯೇ ಈ ಪುಟ್ಟು ಬಂದುಬಿಟ್ಟು ಕೇರಳದವ್ರದ್ದು ಸ್ಪೆಷಲ್ ಫುಡ್ ಆಗಿದೆ. ಇದು ಸ್ಪೆಷಲ್ಲಾಗಿ ಎಲ್ಲ ಹೋಟೆಲ್ಗಳಲ್ಲಿ ಸಿಗುವ ಫುಡ್ ಆಗಿದೆ. ಇದು ಬಂದುಬಿಟ್ಟು ಅಕ್ಕಿ ಹಿಟ್ಟಿನಿಂದ ತಯಾರಿಸುತ್ತಾರೆ. ಇದನ್ನು ಆವಿಯಲ್ಲಿ ಬೇಯಿಸಿದ್ರೇ ಇದು ರೆಡಿ ಆಗೋದು. ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ಅಭಿನೂ ಕೂಡ ಹೇಳಿಸ್ದೇನೆ ತಾನೇ ಎದ್ದು ಬಂದಿದ್ದಾನೆ. ಹಾಗೆಯೇ ಅವನಿಗೆ ಸಂಡೇ ಯಾವುದೇ ರೀತಿಯಲ್ಲಿ ಅವನ ಹಿಂದೆ ಓಡಾಡೋ ಅವಶ್ಯಕತೆ ಇಲ್ಲ. ಬ್ರಷ್ ಕೂಡ ಅವನ ತಾನೇ ಹೋಗಿ ಮಾಡ್ತಾನೆ ಬೇಗನೆ. ಅಪ್ಪನೂ ಕೂಡ ಇವತ್ತು ಬೇಗನೆ ಎದ್ಬಿಟ್ಟಿದ್ದಾನೆ. ಹಾಗೆಯೇ ಪುಟ್ಟು ರೆಡಿಯಾಗಿದೆ, ನಾವು ತಿಂತಾ ಇದ್ದೀವಿ. ಹಾಗೆಯೇ ನಾನು ತಿನ್ನೋಕ್ಕೋಸ್ಕರ ಇದನ್ನು ಬಾಳೆಹಣ್ಣು ಜೊತೆಯಲ್ಲಿ ತಿಂತೀನಿ. ಇದು ಬೇಕಾದರೆ ನಮಗೆ ಕುರ್ಮಾ ಕರಿ ಜೊತೆನೂ ತಿನ್ಬೋದು. ಹಾಗೆಯೇ ಕಡಲೆ ಕರಿ, ಆ ರೀತಿಯಲ್ಲಿ ವೆಜಿಟೇಬಲ್ ಕರಿ ಅದ್ರ ಜೊತೆನೂ ತಿನ್ಬೋದು. ಅಭಿ ಈಗ ಪುಟ್ಟು ತಿನ್ನಲ್ಲ, ಆಮೇಲೆ ನಾನು ತಿಂತೀನಿ ಅಂದ್ಕೊಂಡು ಆ ಕಡೆ ಈ ಕಡೆ ಟಿ ವಿ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಕೂಡ ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಹೊರಗಡೆ ಹೋಗಿ ಸಂಡೇ ಸ್ಪೆಷಲ್ ಚಿಕನ್ನ ತಂದಿದ್ದೀನಿ. ಸಂಡೇ ಸ್ಪೆಷಲ್ಲಾಗಿ ಏನಾದರೂ ಒಂದು ಸ್ಪೆಷಲ್ ಮಾಡಲೇಬೇಕಲ್ವಾ. ನಾವು ಹೊರಗಡೆ ಹೋಗಿ ಏನಾದರೂ ಅವಾಗವಾಗ ತಿಂತಾ ಇರ್ತೀವಿ, ಆದ್ರೂ ಕೂಡ ಸಂಡೇ ಅಂದಮೇಲೆ ಏನಾದರೂ ಒಂದು ಸ್ಪೆಷಲ್ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ಚಿಕನ್ನ ತಂದಿದ್ದೀನಿ. ಅದಕ್ಕೋಸ್ಕರ ಚಿಕನ್ ರೆಡಿ ಮಾಡೋದಕ್ಕೋಸ್ಕರ ನಾನು ಇವಾಗ ವೈಫಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಬೇಗನೆ ಕಿಚನಲ್ಲಿ ಕೆಲಸ ಮುಗಿಸ್ಬಿಟ್ರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡು ಬೇಗನೆ ಕೆಲಸ ಮುಗಿಸ್ತಾ ಇದ್ದೀವಿ. ಅದು ಬೇಗನೆ ಕೆಲಸ ಮುಗಿಸೋಕ್ಕೋಸ್ಕರ ಈರುಳ್ಳಿನ ಚಾಪರ್ದಲ್ಲಿ ಹಾಕಿಬಿಟ್ರೆ ಬೇಗನೆ ಕೆಲಸ ಆಗುತ್ತೆ ಗೈಸ್. ಹಾಗೆಯೇ ನೋಡ್ಬೋದು ಚೆನ್ನಾಗಿ ಕಟಿಂಗ್ ಆಗಿದೆ. ಇವತ್ತಿನ ಚಿಕನ್ ಕರಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಈ ಕರಿಯಲ್ಲಿ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಹಾಗೆಯೇ ಮಾಡೋದು ಮಸಾಲೆ ಐಟಮ್ಸ್ನ ಹಾಕಿಬಿಟ್ಟು ಹೆಂಡ್ತಿ ಮಾಡ್ತಿರೋದು ನೋಡ್ಬೋದು. ಬೇಗನೆ ಕೆಲಸ ಮುಗಿಸ್ತಾ ಇದ್ದೀವಿ. ಹಾಗೆಯೇ ರೈಸ್ ಕುಕ್ಕರಲ್ಲಿ ರೈಸನ್ನು ಕೂಡ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಅದಾದ ನಂತರ 10 ನಿಮಿಷ ಬೇಯಿಸಿಬಿಟ್ರೆ ಅದು ಕೂಡ ರೆಡಿ ಆಗುತ್ತೆ. ಇವತ್ತಿನ ಕೆಲಸ ಬೇಗನೆ ಮುಗಿಸೋಣ ಅಂದ್ಕೊಂಡು ವೈಫ್ ಪ್ಲ್ಯಾನ್ ಮಾಡಿದ್ದಾಳೆ. ಹಾಗೆಯೇ ಬರ್ತಾ ಇದ್ದಂಗೆ ಅಪ್ಪು ಅಭಿ ಇಬ್ಬರು ಕೂಡ ಕಿಚನಲ್ಲಿ ಬಂದರು. ಅವ್ರಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡು, ಹಾಗೆಯೇ ಅಭಿ ಫ್ರಿಜ್ ಒಳಗೆ ನೋಡ್ತಾ ಇದ್ದಾನೆ ಏನಾದರೂ ಸಿಗುತ್ತೋ ನಮಗೆ ಮಾಡೋಕ್ಕೋಸ್ಕರ ಅಂದ್ಕೊಂಡು. ಈ ಕಡೆಯಲ್ಲಿ ಅಪ್ಪು ಬಂದುಬಿಟ್ಟು ಒಂದು ಲಿಂಬೆ ಹಣ್ಣು ಸಿಕ್ತು ಅವನಿಗೆ. ಅದರಲ್ಲಿ ನಾನು ಲೆಮನ್ ಜ್ಯೂಸ್ ಮಾಡ್ತೀನಿ ಅಂದ್ಕೊಂಡು ಅವನೇ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ತಾ ಇರೋದು. ಎಲ್ರಿಗೂ ಅವನೇ ಯಾವಾಗಲೂ ಲೆಮನ್ ಜ್ಯೂಸನ್ನು ಮಾಡಿಕೊಡೋದು ನೋಡ್ಬೋದು. ಮಿಕ್ಸಿ ಜಾರಲ್ಲಿ ಲೆಮನನ್ನು ಹಾಕಿಬಿಟ್ಟು ಇಬ್ಬರು ಸೇರಿಕೊಂಡು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂದ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಹಾಗೆಯೇ ಇಬ್ಬರು ಸೇರಿಕೊಂಡು ಯಾವಾಗಲೂ ಮಾಡೋದು ಅವರು. ಜ್ಯೂಸು ರೆಡಿ ಆಗ್ತಿದ್ದಂಗೆ ಇವರು ಎಲ್ರಿಗೂ ಕೊಟ್ಟಾದ್ರಂತ್ರನೇ ಇವರು ಜ್ಯೂಸನ್ನು ಕುಡಿಯೋದು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿ. ಹಾಗೆಯೇ ನೋಡ್ಬೋದು ರೈಸು ಕೂಡ ರೆಡಿ, ಚಿಕನ್ ಕರಿನೂ ಕೂಡ ರೆಡಿಯಾಗಿದೆ. ಸಂಡೇ ಅಂದಮೇಲೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕಿಚನಲ್ಲಿ ಬೇಗನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಬಟ್ ಟೈಮ್ ಬೇಗನೆ ಮುಗಿದು ಹೋಗಿತ್ತು. ಹಾಗೆಯೇ ಊಟದ ಟೈಮು ಕೂಡ ಆಯಿತು. ರೈಸ್ ಹಾಗೆಯೇ ಚಿಕನ್ನು ಮತ್ತು ಅದಕ್ಕೂ ಬೇಕಾಗಿರೋ ಸೈಡಾಗಿ ನಾವು ಸಲಾಡ್ನೂ ಕೂಡ ರೆಡಿ ಮಾಡಿದ್ದೀವಿ. ಎಲ್ಲರೂ ಸೇರಿ ಊಟ ಎಲ್ಲ ಆದ ನಂತರ ನಾನು ಸ್ವಲ್ಪ ಹೊತ್ತು ಫೋನಲ್ಲಿ ಆಡಿಕೊಂಡು ಹಾಗೆಯೇ ಮಲ್ಕೊಂಡು ಬಿಡ್ತೀನಿ. ಮಲಗಾದ ನಂತರ ಮತ್ತೆ ಎದ್ದುಬಿಟ್ಟು ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಭಾಳ ದಿನದಿಂದ ಅಪ್ಪು ಅಭಿ ಹೇಳ್ತಾಯಿದ್ರು ಮಾಮನ ಮನೆಗೆ ಹೋಗ್ಬೇಕು ಅಂದ್ಕೊಂಡು. ಅದಕ್ಕೋಸ್ಕರ ಇವತ್ತು ಮಾಮನ ಮನೆಗೆ ಹೋಗಿ ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ನಾವು ಇಲ್ಲಿಂದ ಹೋಗೋ ದಾರಿಯಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆನೇ ನೋಡ್ಬೋದು. ಆ ಕಡೆ ಈ ಕಡೆ ಹಚ್ಚ ಹಸಿರು ಆಗಿರುವ ದೃಶ್ಯ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇಲ್ಲಿ ನೀರು ಕೂಡ ಮಳೆ ಬಿದ್ದರೆ ತುಂಬುತ್ತೆ. ರೋಡ್ ಅಷ್ಟು ಬ್ಲಾಕ್ ಆಗಲ್ಲ, ನೀರು ತುಂಬಿರುತ್ತೆ. ಹಾಗೆಯೇ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಹಾಗೆಯೇ ನಾವು ಅಲ್ಲಿ ಮನೆ ಹತ್ರ ಮುಟ್ತಿದ್ದ ಹಾಗೆಯೇ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಅಲ್ಲಿ ವರ್ಕ್ ನಡೀತಾ ಇತ್ತು. ಅದಕ್ಕೋಸ್ಕರ ರಿಟರ್ನ್ ಬರೋ ಟೈಮಲ್ಲಿ ಮಳೆನೂ ಕೂಡ ಬರ್ತಾಯಿತ್ತು ಸಣ್ಣ ಪ್ರಮಾಣದಲ್ಲಿ. ಹಾಗೆಯೇ ರಾತ್ರಿ ಅನ್ನನೂ ಕೂಡ ಕಡಿಮೆ ಇತ್ತು. ಅದಕ್ಕೋಸ್ಕರ ಬರೋ ದಾರಿಯಲ್ಲಿ ಸ್ವಲ್ಪ ಪರೋಟನ ತೊಗೊಂಡು ಬಂದ್ಕೊಂಡು ರಾತ್ರಿ ಫುಡ್ಡಿಗೋಸ್ಕರ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬಿಂದಾಸ್ ಆಗಿರಿ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್.